ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ನಮ್ಮ ಸರ್ಕಾರದ ಬದ್ಧತೆ ಇದೆ. ಯಾರು ತಪ್ಪು ಮಾಡಿದ್ರು ರಕ್ಷಣೆ ಕೊಡಂತ ಪ್ರಶ್ನೆನೇ ಬರೋದಿಲ್ಲ. ಆದ್ರೆ ರಾಜಕಾರಣ ಮಾಡಕ್ಕೆ ಹೊರಟವರು ರಾಜಕಾರಣ ಮಾಡಿ, ಆದ್ರೆ ಲಾ ಅಂಡ್ ಆರ್ಡರ್ ವಿಚಾರದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಇವತ್ತು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಅವರು ಕೊಡ್ತಾರೆ, ಇವ್ರು ಕೊಡ್ತಾರೆ. ಈಗಾಗಲೇ ತನಿಖೆ ಕೂಡ ನಡೀತಾ ಇದೆ. ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಅವರ ಇತಿಹಾಸ ಏನಿದ್ರು, ಎಷ್ಟು ವರ್ಷ ಎಲ್ಲಿದ್ರು, ಎಲ್ಲರಿಗೂ ನಮಗೂ ನಿಮ್ಗೆ ಎಲ್ಲ ಗೊತ್ತಿದೆ. ಆದ್ರೆ ಎಲ್ಲಿ ಯಾರಾದ್ರು ತಪ್ಪು ಮಾಡಿದ್ರೆ ಎನ್ಕ್ವೈರಿ ಆಗತ್ತೆ. ಅದಕ್ಕೆ ನಾವು ತೀರ್ಮಾನ ಏನ ತಗೋಬೇಕು, ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಆಫ್ ಆಕ್ಷನ್. ಅದರಲ್ಲಿ ಯಾವ ಹಸ್ತಕ್ಷೇಪ ಸರ್ಕಾರ ನಾವು ಮಾಡೋದಿಲ್ಲ. ಅದಕ್ಕಾಗ್ಲಿ ಈಗಾಗಲೇ CID ಆಫೀಸರ್ಸ್ ಮತ್ತೆ ಅಧಿಕಾರಿಗಳು ಅಲ್ಲಿ ಮುಖಾಮ ಹೋಗ್ಬಿಟ್ಟು ತನಿಖೆ ಮಾಡ್ತಾ ಇದ್ದಾರೆ. ಆ ರಿಪೋರ್ಟ್ ಬಂದ್ಮೇಲೆ ಅದನ್ನ ಏನ್ ಮಾಡ್ಬೇಕೆಲ್ಲ ಮಾಡ್ತಾ ಇದ್ದೀವಿ. ನಾವು ಯಾರು ಪ್ರಶ್ನೆ ಕೊಡೋದ್ ಕೆಲಸ ನಮ್ಮ ಸರ್ಕಾರ ಮಾಡೋದಿಲ್ಲ. ಯಾವ ರೀತಿ BJP ಮಾಡ್ತಾ ಇದ್ದೋ ಆ ರೀತಿ ನಾವು ಮಾಡೋದಿಲ್ಲ. ಈಗಾಗಲೇ ಮೊನ್ನೆ ಒಂದು ಸಮಿತಿ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಮಿನಿಸ್ಟರ್ ಸುಧಾಕರ್ ಅವರು, ಶರಣ್ ಪ್ರಕಾಶ್ ಪಾಟೀಲ್, ನಾನು, ಅದಕ್ಕೆ ಮೊದಲೇ ಸಭೆ ಆಯ್ತು. ನಾವೆಲ್ಲ ರಾಜಕೀಯಕ್ಕೆ ವಿದ್ಯಾರ್ಥಿ ಮುಖಂಡರಾಗಿ ಬಂದ್ವಿ. ನಾನು ರಾಷ್ಟ್ರದ NSU ಅಧ್ಯಕ್ಷ, ಸಾಕಷ್ಟು ಪ್ರವಾಸ ಇಲ್ಲಿ ಬಾಗಲಕೋಟೆ ಕೂಡ ಮಾಡ್ತಾ ಇದ್ದೆ. ಅದೊಂದು ಇತಿಹಾಸ ಇದೆ. ಯಾಕೆ ಚುನಾವಣೆ ಬೇಕಂತ ಹೇಳಿದ್ರೆ, ಹೊಸ ಲೀಡರ್ಶಿಪ್ ಬರ್ಬೇಕಂತ ಹೇಳಿದ್ರೆ ಅದ್ರ ಮೂಲಕ ಒಬ್ಬ ಚುನಾಯಿತ ಒಬ್ಬ ವಿದ್ಯಾರ್ಥಿ ಮುಖಂಡ ಆದ್ರೆ, ಚುನಾಯಿತ ಮುಖಂಡ ಆದ್ರೆ ನಾವು ಅದ್ರ ಮೂಲಕ ಹೊಸ ನಾಯಕತ್ವವನ್ನು ಬೆಳೆಸುವಂತ ದೊಡ್ಡ ಶಕ್ತಿ ಸಿಗುತ್ತೆ. ಇವತ್ತು ವಿದ್ಯಾರ್ಥಿ ಸಂಘ ಚುನಾವಣೆ ಮೂಲಕ ಹೊಸ ನಾಯಕತ್ವಕ್ಕೆ ಅವಕಾಶ ಇಲ್ಲ ಅಂತ ಏನಾಗತ್ತೆ, ಮಂತ್ರಿ ಮಕ್ಕಳು, MLAಗಳ ಮಕ್ಕಳು ಅಥವಾ ನಾಯಕರ ಮಕ್ಕಳು ಬರ್ತಾರೆ. ನಾ ಇರ್ಬೋದು, DK ಶಿವಕುಮಾರ್ ಇರ್ಬೋದು, DK ಹರಿಪ್ರಸಾದ್ ಇರ್ಬೋದು, ರಾಮಲಿಂಗಡ್ಡಿ ಇರ್ಬೋದು, ರೇವಣ್ಣ ಇರ್ಬೋದು, ಅದೇ ಈ ಭಾಗದ ಮುಖಂಡರೆಲ್ಲ ನಾವೆಲ್ಲ ವಿದ್ಯಾರ್ಥಿ ಪೊಲಿಟಿಕ್ಸ್ ಇಂದ ಬಂದವರು. ನಾವೇ ವಿದ್ಯಾರ್ಥಿ ಮುಖಂಡರಾಗಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಇವತ್ತು ನಾವು ನಾಯಕರಾಗಿ ಬಂದಿದ್ದೀವಿ. ಅದೇ ರೀತಿ ನಾನು ರಾಜ್ಯ ಅಧ್ಯಕ್ಷ ಇರುವಾಗ ಇಲ್ಲಿ ನಿಮ್ಮ ಅರವಿಂದ್ ಲಿಂಬಾವಳಿ ಕೂಡ ಈ ಭಾಗದ ಲೀಡರ್ ಆಗಿತ್ತು. ನಾನು ರಾಜೀವ್ ಲಿಂಬಾವಳಿಗೆ NSU ಹಾಕಿಬಿಟ್ಟು ಆ ಲೀಡರ್ ಆಗಿ ಎಸ್ಟಾಬ್ಲಿಷ್ ಮಾಡಿದ್ವಿ. ಅದೇ ರೀತಿ ಒಂದು ಸಲ ಚುನಾವಣೆ ಆದ್ರೆ ಸುಮಾರು 100-150 ಲೀಡರ್ಗಳು ನಮ್ಗೆ ಸಿಗ್ತಾ ಇದ್ರು, ವಿದ್ಯಾರ್ಥಿ ಮುಖಂಡರು. ಅವ್ರನ್ನ ಗ್ರೂಮ್ ಮಾಡಿ ಮುಂದೆ, ಯಾಕಂದ್ರೆ ನಾವು ಡಾಕ್ಟರ್ಸ್ ತಯಾರು ಮಾಡ್ತೀವಿ, ಇಂಜಿನಿಯರ್ಸ್ ತಯಾರು ಮಾಡ್ತೀವಿ, ಆದ್ರೆ ನಾವು ಮುಖಂಡಗಳು ತಯಾರು ಮಾಡ್ತಾ ಇದ್ದೀವಿ. ಅದಕ್ಕೆ ಈ ಗ್ರಾಮೀಣ ಭಾಗದ ಮತ್ತೆ ನಗರದಲ್ಲಿ ವಿದ್ಯಾರ್ಥಿ ಮುಖಂಡಗಳು ಚುನಾವಣೆ ಆದ್ರೆ ಆ ಚುನಾವಣೆ ಮೂಲಕ ನಾವು ನಾಯಕತ್ವ ಯಾರು ಇಟ್ಕೊಂಡಿದ್ದಾರೆ ಅವ್ರಿಗೆ ನಾವು ಅಧಿಕಾರ ಕೊಡುವಂತ ಕೆಲಸ, ಮತ್ತೆ ವಿದ್ಯಾರ್ಥಿಗಳ ಪರ ಹೋರಾಟ ಏನಿದೆ, ಯಾಕಂದ್ರೆ ಯಾವುದೇ ಸಮಸ್ಯೆ ಇದೆ, ವಿದ್ಯಾರ್ಥಿಗಳ ಹೋರಾಟದ ಮೂಲಕ ಅದಕ್ಕೆ ದೊಡ್ಡ ಶಕ್ತಿ ಕೊಡುವಂತ ಹಿನ್ನೆಲೆಯಲ್ಲಿ ಮೊದಲೇ ಸಭೆ ಆಗಿದೆ. ಈಗಾಗಲೇ ನಾವು ಸ್ಟೇಕ್ ಹೋಲ್ಡರ್ಸ್ ನ, ಪೇರೆಂಟ್ಸ್ ನ, ಮ್ಯಾನೇಜ್ಮೆಂಟ್ ನ ಕೂಡ ನಾವು ಕೇಳ್ತಾ ಇದ್ದೀವಿ. ಯಾವ ರೀತಿಯಲ್ಲಿ ನಾವು ಈ ಸೆಕೆಂಡ್ ಲೈನ್ ಲೀಡರ್ಶಿಪ್ ಏನಿದೆ ಅದು ಬೆಳೆಸ್ಬೇಕಂತ ಹೇಳಿದ್ರೆ ಚುನಾವಣೆ ಆಗ್ಬೇಕಂತ ಚಿಂತನೆಯನ್ನ ಮಾಡ್ತಾ ಇದ್ದೀವಿ. ಮೊದಲಾಗಿ ಸರ್ಕಾರಿ ಕಾಲೇಜುಗಳು ಮಾಡ್ತೀವಿ, ನಂತರ ಪ್ರೈವೇಟ್ ಕಾಲೇಜಲ್ಲಿ ಕೂಡ ಮಾಡುವಂತಹ ಚಿಂತನೆ ಸರ್ಕಾರಕ್ಕಿದೆ. ಬರೀ ಯಾವುದೇ ಒಂದು ಪಕ್ಷಕ್ಕೆ ಮಾತ್ರ ಅಲ್ಲ ಅಥವಾ NSU ಮಾತ್ರ ಅಲ್ಲ, ಎಲ್ಲರ ರೀತಿಯಲ್ಲಿ ಈ ವಿದ್ಯಾರ್ಥಿ ಚುನಾವಣೆ ಆಗ್ಬೇಕಂತ ಹಲವು ಚರ್ಚೆ ಆಗಿದೆ. ಅದರಿಂದ ಚುನಾವಣೆ ಮಾಡ್ಬೇಕಂತ ಚಿಂತನೆ ಇದ್ದೀವಿ. ಆದಷ್ಟು ಬೇಗ ಅದಕ್ಕೆ ತೀರ್ಮಾನ ತಗೊಳ್ಳಿ ಮಾಡ್ತಕ್ಕಂಥ ಕೆಲಸ ಮಾಡಿದೆವು. ಆಮೇಲೆ ಕರ್ನಾಟಕ ರಾಜ್ಯಕ್ಕೆ ಈ ಒಂದು ಅಮೆಂಡ್ಮೆಂಟ್ ಆದಮೇಲೆ ಸುಮಾರು 17,50,00,000 ಕೋಟಿ ಹಣ ಹೆಚ್ಚಿಗೆ ಹಣ ಸಿಗ್ತದ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗ ಒಟ್ಟು ಆಮೇಲೆ ಇನ್ನೊಂದು ಏನವರು ಆದಾತಂದ್ರೆ, ಇಲ್ಲ ಅಗ್ರಿಕಲ್ಚರ್ ಇಲ್ಲಿ ಭಾಳ ತೊಂದರೆ ಆಗ್ತದೆ, ಲೇಬರ್ ಸಿಗೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಯಾವ ರಾಶಿ ಯಾವ್ದು ಅಗ್ರಿಕಲ್ಚರ್ ಕೆಲಸ ಇರ್ತದೋ ಆ ಟೈಮ್ನಲ್ಲಿ 60 ದಿವಸಗಳ ಕೆಲಸ ಈ ರೋಜ್ಗಾರ್ ಯೋಜನೆ, ಇದು ರಾಮ್ಜಿ ವಿಕಾಸ್ ಯೋಜನೆ, ಇದು ಯಾವುದೂ ಇರೋದಿಲ್ಲ, ಕೆಲಸ ಬಂದಿರ್ತದೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಆಮೇಲೆ ಸುಮಾರು 60 ದಿವಸಗಳ ಕಾಲ ಅವ್ರಿಗೂ ರೋಜ್ಗಾರ್ ಯೋಜನೆ, ಈ ಒಂದು ವಿಕಸಿತ ಭಾರತ ಏನು ರಾಮ್ಜಿ
ಐತಿ. ಆ ಕಾರ್ಯಕ್ರಮದಲ್ಲಿ ಯಾವುದೂ ಕೂಡ ಅಲ್ಲಿ ಕೆಲಸ ನಡೆಯೋದಿಲ್ಲ, ಅದರ ಸ್ಥಗಿತ. ಆಮೇಲೆ ಹಬ್ಬ ಹುಣ್ಣಿಮೆ ಬಂದಾಗೂ ಕೂಡ ಆ ಕೆಲಸ ಸ್ಥಗಿತ ಇರ್ತದ ಅಂತಕ್ಕಂಥದ್ದು ನಾನು ಈ ಸಂದರ್ಭ ಓಕೆ ಅವಲ್ರಿ ನೋಡ್ರಿ ಮತ್ತೆ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು ಮಾಜಿ ಸಾರಿಗೆ ಸಚಿವರಾದಂಥ ಸನ್ಮಾನ್ಯ ಶ್ರೀ ವಿಶ್ವನಾಥ್ ಖತ್ರಿಯವರ ಆತ್ಮಹತ್ಯೆ ಮಾಡಿಸಿಕೊಳ್ಳಲು ಮಕ್ಕಳವಾಗಿ ಮಂಡಲದಲ್ಲಿ ನಾವು ಕೂಡ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಇಲ್ಲಿಯ ಜೀವಿಗಳಾದಂಥ ಭೀಮಣ್ಣ ಖತ್ರಿಯವರು ನಮ್ಮ ಜೀವಿತಾವಧಿಯಲ್ಲಿ ಅನೇಕ ಹುದ್ದೆಗಳನ್ನು ಏರ್ಪಡಿಸಿ ಲಿಂಗಾಯತ ಸಂಘಗಳನ್ನು ಒಗ್ಗೂಡಿಸಿ ಹಾಗೂ ಅವರು ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ಸ್ವತಂತ್ರ ಹೋರಾಟಗಾರರು ಕೂಡ ಭೀಮಣ್ಣ ಖತ್ರಿಯವರಾಗಿದ್ದಾರೆ. ಅವರು ನಿನ್ನೆ ದಿವಸ ಸತ್ವವಶಾಗಿ 102 ವರ್ಷ ಜೀವಿತವಾಗಿ ನಿನ್ನೆ ನಮ್ಮನ್ನೆಲ್ಲ ಈ ರಾಜ್ಯಕ್ಕೆ ತುಂಬಲಾಗದ ಸಂದರ್ಭವಾಗಿದೆ. ಅವರ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ನಮ್ಮ ಕರ್ನಾಟಕ ರಾಜ್ಯದ ಅರಣ್ಯ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇನ್ನೋರ್ವ ಮೊಮ್ಮಗನಾದಂಥ ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೆ ಏನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.